ವಿಡಿಯೋವಿನ ಮುಂಚೆ ಒಂದು ಕೋರಿಕೆ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯಮಾಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಪ್ರೋತ್ಸಾಹಿಸಿ. ಹರಿ ಓಂ, ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ್, ಶರಣು ಶರಣಾರ್ಥಿಗಳು. ಎಲ್ಲರಿಗೂ ವೈನವಿ BC ಮಾಡುವ ನಮಸ್ಕಾರಗಳು. ಈ ದಿನ ನಾನು ಬಂದಿರತಕ್ಕಂತಹ ಜಾಗ ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊನ್ನಮ್ಮ ಗವಿಮಠ ಶಿವಗಂಗೆ, ಇಲ್ಲಿಗೆ ಬಂದಿದ್ದೇನೆ. ಈ ಒಂದು ಮಠ ಶಿವಗಂಗೆ ಬೆಟ್ಟದ ಹತ್ತಿರನೇ ಇರ್ತಕ್ಕಂತಹದ್ದು. ನಾನು ಇಲ್ಲಿ ಗುರುಗಳನ್ನು, ಅವರ ಆಶೀರ್ವಾದವನ್ನು ಪಡೀಲಿಕ್ಕೆ ಅಂತಲೇ ಬಂದಿದ್ದೀನಿ. ಇದು ಮಠ ಹೊನ್ನಮ್ಮ ಗವಿಮಠ. ಮತ್ತು ಇದು ಶಾಲೆ ಇದೆ, ಇಲ್ಲೊಂದು ಶಾಲೆ ಇದೆ. ಸೊ ಈ ಒಂದು ಶಾಲೆಯಲ್ಲಿ 1,000ವರೆಗೂ ಮಕ್ಕಳು ಓದ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೇನೆ. ಇವಾಗ ನಾನು ಗುರುಗಳನ್ನು ಭೇಟಿ ಮಾಡೋಕ್ಕೆ ಹೋಗಿ ತಿಳ್ಕೊತೀನಿ. ಇದು ಮಠದ ಪಕ್ಕನೇ ಇರ್ತಕ್ಕಂತಹ ಅನುಭವ ಮಂಟಪ ಅಂತ, ಅನುಭವ ಮಂಟಪ ಅಂತ ಬರೆದಿದ್ದಾರೆ. ಮುಂದೆ ಇಲ್ಲಿ ಶರಣು ಬನ್ನಿ ಅಂತ ಬರೆದಿದ್ದಾರೆ. ಇವಾಗ ನಾನು ಈ ಒಂದು ಅನುಭವ ಮಂಟಪದ ಒಳಗಡೆ ಹೋಗ್ತಾ ಇದ್ದೀನಿ. ಸುತ್ತಮುತ್ತಲು ವಾತಾವರಣ ತುಂಬ ಚೆನ್ನಾಗಿದೆ. ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೆ ಅಯ್ಯ, ಅಘೋರ ತಪವ ಮಾಡಿದಡೇನು, ಅಂತರಂಗ ಆತ್ಮಶುದ್ಧವಿಲ್ಲದವರನೆಂತು ನಂಬುವನಯ್ಯ ನಮ್ಮ ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ಸಾಧನೆ. ಭಗವದ್ಗೀತೆ ಹೇಳ್ತೀಯಲ್ಲ, ತಿನ್ನೇನು ಕಲ್ತೀವಿ. ಮತ್ತು ಸ್ತೋತ್ರಗಳು, ಶಿವನ ಸ್ತೋತ್ರಗಳು, ಅಂದರೆ ಇದು ಶಿವನ ಸ್ತೋತ್ರಗಳಿರ್ಬೋದು, ಕೃಷ್ಣನ ಅಷ್ಟಕಗಳು, ಅಚ್ಯುತಾಷ್ಟಕಂ ಸಂತೆ ಕಲ್ತಿದ್ಯೋ ಹೇಳ್ಕೊಟ್ರು? ಸ್ವಂತನೇ ಕಲ್ತಿದ್ದೀನಿ, ಹೇಳ್ಕೊಡ್ತಾ ಇದ್ದಾರೆ. ಇನ್ನಷ್ಟು ಬೇಕೆ ನನ್ನ ಬೇಕೆ ನಮ್ಮ ಆ ಹಾಡು, ಅದು ಸ್ವಂತನೇ ಕಲ್ತ್ಕೊಂಡು ಇವಾಗ ಇನ್ನೊಂದು ಹಾಡು ಕಲಿತಾ ಇದ್ದೀನಿ. ಮತ್ತು ನಮ್ಮ ಅಜ್ಜಿ ಮತ್ತು ಸುಧಾ ಅಶೋಕ್ ಮ್ಯಾಮ್, ಮತ್ತು ಸುಧಾ ಅಶೋಕ್ ಮ್ಯಾಮು ನನ್ನ ಕೋಚಿಂಗಿರೋದು. ಅವರು ನನಗೆ ಇಲ್ಲಿವರೆಗೂ ಕೂಡ ನನಗೆ ತುಂಬ ಬೆಂಬಲ ನೀಡ್ತಾ ಬಂದಿದ್ದಾರೆ. ಮತ್ತು ನಾನು ಭರತನಾಟ್ಯ, ಸಂಗೀತ ಎರಡು ಕಲಿತೆ. ಅಂಕಲಲ್ಲಿ ಮಾಡಿದ್ದೆ ಸಾಹಿತ್ಯ ಸಂಸ್ಕೃತೋತ್ಸವ ಮಾಡಿದ್ರು. ಅಲ್ಲಿ ವಿಶೇಷ ನೀವು ಫೋಟೋ ಕಳಿಸಿದ್ರಿ. ಮತ್ತು ಇನ್ನೊಂದು ದೇವೇಗೌಡರು, ಮಾಜಿ ಪ್ರಧಾನಿಗಳು, ಅವರನ್ನು ಕೂಡ ಇದೇ ರೀಸೆಂಟಾಗಿ ಜನವರಿಯಂದು ಮೀಟ್ ಮಾಡಿದ್ದೆ. ಅವರ ಆಶೀರ್ವಾದ ಕೂಡ ತೆಗೆದುಕೊಂಡಿದ್ದೆ. ಮತ್ತು ಇವಾಗ ಪ್ರಧಾನಿಯಿಂದ ಮೀಟ್ ಮಾಡಬೇಕು ಅನ್ನೋದು ಅಭಿಲಾಷೆ. ಅವರೇ ಮನೆಗೆ ಕರೆಸ್ಕೊಂಡಿದ್ದೆ. ಅವ್ರ ಮುಂದೆ ಕೂಡ ಹನುಮಾನ್ ಚಾಲೀಸ ಪೂರ್ತಿ ಪಠಣ ಮಾಡಿದ್ದೆ. ಮತ್ತು ಇನ್ನಿತರ ಸ್ತೋತ್ರಗಳನ್ನು ಪಠಣ ಮಾಡಿದ್ದೆ. ಅವರು ಕೂಡ ತುಂಬ ಖುಷಿ. ಒಂದು 5 ಜನ ಹೇಳ್ತಿರ್ತಾರೆ. ನೀರಿಗೆ ನೈದಿಲೆಯೇ ಶೃಂಗಾರ, ಊರಿಗೆ ಅರವೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮಣಿ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ಶ್ರೀ ವಿಭೂತಿಯೇ ಶೃಂಗಾರ. ನೀ ಹುಟ್ಟಿಸಿದಲ್ಲಿ ಹುಟ್ಟಿ, ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ, ನೀ ಬಿರಿಸಿದಲ್ಲಿ ಇರದೆ ಎನ್ನ ವಶವೇ ಅಯ್ಯ, ಅಕಟಕಟ ಎನ್ನವನೆನ್ನವನೆನ್ನಯ್ಯ, ಕೂಡಲ ಸಂಗಮ ದೇವಯ್ಯ. ಸಾರ ಸಜ್ಜನ ಸಂಗ ಮಾಡುವುದು, ದೂರ ದುರ್ಜನ ಸಂಘ ಬೇಡವಯ್ಯ, ಆವಹಾವಾದರೇನು ವಿಷವಯ್ಯ, ಅಂತಹವರ ಸಂಘ ನಮಗೆ ಬೇಡಯ್ಯ. ಸಜ್ಜನರಲ್ಲದವರ ಸಂಘ ಸಿಂಗಿಕಾಳ ಕೂಟ ವಿಷವೋ ಕೂಡಲ ಸಂಗಮ ದೇವ. ಬೇವಿನ ಬೀಜವ ಬಿತ್ತಿ, ಬೆಲ್ಲದ ಕಟ್ಟೆಯ ಕಟ್ಟಿ, ಆಕಳ ಹಾಲನ್ನೆರೆದು, ಜೇನುತುಪ್ಪವ ಹೊಯ್ದಡೆ ಸಿಹಿಯಾಗಬಹುದೇ, ಕಹಿಯಹುದಲ್ಲವೇ. ಕೂಡಲ ಸಂಗಮ ದೇವರ ಶರಣರ ಸ್ನೇಹವು ಸಿಹಿಯಾಗಿರುವುದು ಕೂಡಲ ಸಂಗಮ. ಒಲೆ ಹತ್ತಿ ಉರಿದಡೆ ನಿಲ್ಲಿಸಬಹುದಲ್ಲವೇ, ಧರೆ ಹೊತ್ತಿ ಉರಿದಡೆ ನಿಲ್ಲಲು ಬಾರದು, ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ, ತಾಯ ಮೊಲೆ ಹಾಲು ನಂಜಾಗಿ ಕೊಲುವಡೆ, ನಾರಿಗೆ ದೂರುವೆ ಕೂಡಲ ಸಂಗಮ ದೇವ.
श्रीकृष्णपरब्रह्मणे नमः। अथ श्रीमद्भगवद्गीता अथ पञ्चमोऽध्यायः कर्मसन्न्यासयोगः। अर्जुन उवाच सन्न्यासं कर्मणां कृष्ण पुनर्योगं च शंससि यज्ञेययेतयोरेकं तन्मे ब्रूहि सुनिश्चितं। श्रीभगवानुवाच सन्न्यासः कर्मयोगश्च निःश्रेयसकरावुभौ तयोस्तु कर्मसन्न्यासात् कर्मयोगो विशिष्यते। ज्ञेयः स नित्यसन्न्यासी यो न द्वेष्टि न काङ्क्षति निर्द्वन्द्वो हि महाबाहो सुखं बन्धात् प्रमुच्यते। साङ्ख्ययोगौ पृथक् बालाः प्रवदन्ति न पण्डिताः एकमप्यास्थितः सम्यक् उभयोर्विन्दते फलं। यत्साङ्ख्यैः प्राप्यते स्थानं तद्योगैरपि गम्यते। एकं साङ्ख्यं च योगं च यः पश्यति स पश्यति। सन्न्यासस्तु महाबाहो दुःखमाप्तुमयोगतः योगयुक्तो मुनिर्ब्रह्म न चिरेणाधिगच्छति। योगयुक्तो विशुद्धात्मा विजितात्मा जितेन्द्रियः सर्वभूतात्मभूतात्मा कुर्वन्नपि न लिप्यते। नैव किञ्चित् करोमीति युक्तो मन्येत तत्त्वविदा। पश्यन् शृण्वन् स्पृशन् जिघ्रन् अश्नन् गच्छन् स्वपन् स्वशन् प्रलपन् विसृजन् गृह्णन् निमिषन् निमिषन्नपि इन्द्रियाणीन्द्रियार्थेषु वर्तन्त इति धारयन् ब्रह्मण्याधाय कर्माणि सङ्गं त्यक्त्वा करोति यः लिप्यते न स पापेन पद्मपत्रमिवाम्भसा। कायेन मनसा बुद्ध्या केवलैरिन्द्रियैरपि योगिनः कर्म कुर्वन्ति सङ्गं त्यक्त्वात्मशुद्धये। युक्तः कर्मफलं त्यक्त्वा शान्तिमाप्नोति नैष्ठिकीम्। अयुक्तः कामकारेण फले सक्तो निबध्यते। सर्वकर्माणि मनसा सन्न्यस्यास्ते सुखं वशी। नवद्वारे पुरे देहि नैव कुर्वन्न कारयन्। न कर्तृत्वं न कर्माणि लोकस्य सृजति प्रभुः। न कर्मफलसंयोगं स्वभावस्तु प्रवर्तते। नादत्ते कस्यचित् पापं न चैव सुकृतं विभुः। अज्ञानेनावृतं ज्ञानं तेन मुह्यन्ति जन्तवः। ज्ञानेन तु तदज्ञानं तेषां नाशितमात्मनः। तेषामादित्यवज्ञानं प्रकाशयति तत्परं। तद्बुद्धयस्तदात्मानः तन्निष्ठास्तत्परायणः गच्छन्त्य पुनरावृत्तिं ज्ञाननिर्धूतकल्मषाः। विद्याविनयसम्पन्ने ब्राह्मणे गविहस्तिनि शुनि चैव श्वपाके च पण्डिताः समदर्शिनः। इहैव तैर्जितः सर्गः येषां साम्ये स्थितं मनः। निर्दोषं हि समं ब्रह्म तस्मात् ब्रह्मणि ते स्थिताः। न प्रहृष्येत् प्रियं प्राप्य नोद्विजेत् प्राप्य चाप्रियं। स्थिरबुद्धिरसम्मूढः ब्रह्मविद् ब्रह्मणि स्थिताः। बाह्यस्पर्शेष्वसक्तात्मा विन्दत्यात्मनि यत्सुखं स ब्रह्मयोगयुक्तात्मा सुखमक्षयमश्नुते। ये हि संस्पर्शजा भोगाः दुःखयोनय एव ते। आद्यं तवन्तः कौन्तेय न तेषु रमते बुधः। शक्नोति हैव यः सोढुं प्राक्शरीरविमोक्षणात्। कामक्रोधोद्भवं वेगं स युक्तः स सुखी नरः। योऽन्तः सुखोऽन्तरारामः तथान्तर्ज्योतिरेव यः स योगी ब्रह्मनिर्वाणं ब्रह्मभूतोऽधिगच्छति। लभन्ते ब्रह्मनिर्वाणं ऋषयः क्षीणं कल्मषाः छिन्नद्वैधायथात्मानः सर्वभूतहिते रताः। कामक्रोधवियुक्तानां यतीनां यदचेतसाम् अभितो ब्रह्मनिर्वाणं
ವರ್ತತೆ ವಿದಿತಾತ್ಮನಾಂ ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮಂ ಕೃತ್ವಾ ನಾಸಾಭ್ಯಂತರಚಾರಿಣೋ ಯತೇಂದ್ರಿಯಮನೋ ಬುದ್ಧಿಃ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾ ಭಯಕ್ರೋಧಃ ಯಃ ಸದಾ ಮುಕ್ತ ಏವ ಸಃ ಭೋಕ್ತಾರಾಂ ಯಜ್ಞತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನಸಂವಾದೇ ಕರ್ಮಸನ್ಯಾಸಯೋಗೋ ನಾಮ ಪಂಚಮೋಧ್ಯಾಯಃ. ಈಗ ನಾನು ಪಠಿಸಿದ ಶ್ಲೋಕಗಳ ಅಧ್ಯಾಯದ ಒಟ್ಟು ಭಾವಾರ್ಥ. ಅಹಂಕಾರದಿಂದ ಹೊರಬಂತು ಫಲದಾಸೆ ಇಲ್ಲದೆ ಕರ್ಮ ಮಾಡು. ಹೇಗೆ ಕರ್ತವ್ಯ ನಿಭಾಯಿಸುತ್ತಲೇ ಫಲದಾಸೆ ಇಲ್ಲದೆ ಸನ್ಯಾಸಿಯಂತಿರುವುದು ಎಂದು ಅರ್ಜುನ ಇಲ್ಲಿ ಶ್ರೀ ಭಗವಾನ್ ಕೃಷ್ಣ ಪರಮಾತ್ಮರಿಗೆ ಪ್ರಶ್ನಿಸುತ್ತಾರೆ. ಇದಕ್ಕೆ ಉತ್ತರವಾಗಿ ಶ್ರೀ ಭಗವಾನ್ ಕೃಷ್ಣ ಪರಮಾತ್ಮರು ನಿಜವಾದ ಕರ್ಮಯೋಗಿಯು ಫಲಿತಾಂಶದ ಬಗ್ಗೆ ಯೋಚಿಸದೆ ಫಲವನ್ನು ದೇವರಿಗೆ ಬಿಟ್ಟು ತಾನು ತನ್ನ ಕರ್ತವ್ಯವನ್ನು ನಿಭಾಯಿಸುತ್ತಾನೆ. ಈ ಒಂದು ರೀತಿಯಿಂದಾಗಿ ಆತ ಸ್ವಯಂ ನಿಯಂತ್ರಣವನ್ನು ಸಾಧಿಸಿ ಅಹಂಕಾರದಿಂದ ಹೊರಬರಬಲ್ಲ ಎಂದು ಶ್ರೀ ಭಗವಾನ್ ಕೃಷ್ಣ ಪರಮಾತ್ಮರು ಪಂಚಮೋಧ್ಯಾಯ ಕರ್ಮ ಸನ್ಯಾಸ ಯೋಗದಲ್ಲಿ ವಿವರಿಸಿದ್ದಾರೆ. ಗುರುಗಳೇ, ನಾನು ಭರತನಾಟ್ಯ ಸಂಗೀತ ಕ್ಲಾಸಸ್ಗೂ ಹೋಗ್ತೇನೆ. ಮಾಡ್ತಾ ಇದೆಯಾ? ಆಶೀರ್ವಾದ ಇದೆ. ನಾಹಂ ಕರ್ತ ಹರಿಂ ಕರ್ತ ಇದಂ ನ ಮಮ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.